ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ಏನು ಬರ್ತಿದೆಯಲ್ಲ, ಸೊ ಈ ಒಂದು ಎಲ್ಲ ಅಂಶಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಸೊ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಸೆಕೆಂಡ್ ರೌಂಡ್ಗೆ ಏನು ವೆಯ್ಟ್ ಮಾಡ್ತಿಲ್ಲ, ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿರ್ಬೋದು, ಇಲ್ಲ ಸ್ಟಿಲ್ ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು, ಅಥವಾ ಸೆಕೆಂಡ್ ರೌಂಡಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕರು ಕೂಡ ಸೆಕೆಂಡ್ ರೌಂಡ್ಗೆ ಬಂದಿರುವಂಥ ಅಭ್ಯರ್ಥಿಗಳಿಗೆ ಇವಾಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ತು ಅಂತ ತಕ್ಷಣ ಅಂದರೆ ವಿದ್ಯಾರ್ಥಿಗಳು ಇವಾಗ ಕೆಲವೊಬ್ಬರಿಗೆ ಈ ಒಂದು ವಿಡಿಯೋ ಮಾಹಿತಿಗಳು ಹಿಂದೆ ತಲುಪಿರ್ಬೋದಾಗಿರುತ್ತೆ, ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಇನ್ನು ಕೆಲ ವಿದ್ಯಾರ್ಥಿಗಳು ಗೊತ್ತಿರೋದಿಲ್ಲ ಇದು. ಅಂದರೆ ಇವಾಗ ಸ್ಟಾರ್ ಮಾರ್ಕ್ ಬಂದಿರುವಂಥವ್ರು ಅಥವಾ ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬರೆದಿರುವಂಥ ಅಭ್ಯರ್ಥಿಗಳಿಗೆ ಇವಾಗ ಸೀಟನ್ನು ಸಿಕ್ಕಂಥ ಸಂದರ್ಭದಲ್ಲಿ ಅಥವಾ ಅಡ್ಮಿಷನ್ ಪ್ರಕ್ರಿಯೆಗೆ ನೀವು ಕೂಡ ಹೋಗಿರೋದಿಲ್ಲ ಫಸ್ಟ್ ರೌಂಡ್ ಅಭ್ಯರ್ಥಿಗಳು, ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಅಡ್ಮಿಷನ್ ಸ್ಲಿಪ್ನ ಒಂದು ಪ್ರಕ್ರಿಯೆಗಳು ಮತ್ತು ಸಂಪೂರ್ಣ ಮಾಹಿತಿಗಳು ಕಾಲೇಜಿಗೆ ಸಂಬಂಧಪಟ್ಟಂತೆ ಹೇಳುವಂತಂದರೆ, ಮೊದಲನೇದಾಗಿ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳಿಗೆ ಆಗುವಂಥ ಖುಷಿ ಏನಾಗಿರುತ್ತೆ ಅಂದರೆ, ಸೀಟ್ ಸಿಕ್ತು ನನಗೆ ಇವಾಗ ಅಡ್ಮಿಷನ್ ಆಗಬೇಕು ಅಂದ್ಬಿಟ್ಟು ಏನು ಮಾಡ್ತೀರಾ, ಅಡ್ಮಿಷನ್ ಸ್ಲಿಪ್ಪನ್ನು ತಗೊಬಿಡ್ತೀರಾ. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಎರಡು ರೀತಿಯಾಗಿ ಬರುವಂಥದ್ದಾಗಿರುತ್ತೆ ಅಡ್ಮಿಷನ್ ಸ್ಲಿಪ್ ಅಂತಕ್ಕಂಥದ್ದು. ಅಂದರೆ ಮೊದಲನೇದಾಗಿ ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳೇನಿದೆಯಲ್ಲ, ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಶುಲ್ಕ ವಿನಾಯಿತಿ ಇರುತ್ತೆ. ಈ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ, ಸೀಟ್ ಸಿಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ, ಅಡ್ಮಿಷನ್ ಸ್ಲಿಪ್ಪನ್ನು ಡೈರೆಕ್ಟಾಗಿ ಒಂದು ವೆರಿಫಿಕೇಶನ್ ಹೋಗಿರ್ತಿಲ್ಲ ಆ ಜಾಗಕ್ಕೆ ಹೋಗೋದ್ರ ಮುಖಾಂತರ ನೀವು ಪಡ್ಕೋಬೋದಾಗಿರುತ್ತೆ. ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ಅರ್ಥ ಮಾಡ್ಕೊಳ್ಳಿ. ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಈ ಥರ ಅಭ್ಯರ್ಥಿಗಳು ಇರ್ತಿಲ್ಲ, ಅಂದರೆ ಈ ಥರ ಒಂದು ಜಿ ಎಮ್ನಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು, ಅಂದರೆ ಎಸ್ ಸಿ ಅಭ್ಯರ್ಥಿಗಳಿಗೆ ಎಕ್ಸಾಮ್ಟೆಡ್ ಅಂತ ಇದ್ರೆ, ಜಿ ಎಮ್ ಎಲ್ ಸೀಟ್ ಅಲಾಟ್ ಆದರೂ ಕೂಡ ಎಕ್ಸಾಮ್ಟೆಡ್ ಅಂತಿದ್ರೆ ಆ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಯಾರಿಗೆ ಎಕ್ಸಾಮ್ಟೆಡ್ ಇರುತ್ತೆ ಅವರು ಡೈರೆಕ್ಟಾಗಿ ಚಲನೆಯನ್ನು ಡೌನ್ಲೋಡ್ ಮಾಡ್ತೀನಿ, ಯಾಕಂದ್ರೆ ಅವರು ಡೌನ್ಲೋಡ್ ಆಗೋದಿಲ್ಲ ಆಪ್ಷನ್ ಕ್ಲಿಕ್ ಮಾಡಿದ್ರು ಕೂಡ, ಯಾಕಂದರೆ ಅವರಿಗೆ ಶುಲ್ಕ ವಿನಾಯಿತಿ ಇರೋ ರೀಸನಿಂದ ಡೈರೆಕ್ಟ್ ಆಗಿ ಅವರು ಅಡ್ಮಿಷನ್ ಸೆಂಟರ್ಗೆ ಅಂದರೆ ವೆರಿಫಿಕೇಶನ್ ಸೆಂಟರ್ಗೆ ಹೋಗೋ ಮುಖಾಂತರ ಈ ಥರ ಅವರು ಎಕ್ಸಾಮ್ ಈ ಥರ ಹೇಳಿದಾಗ ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ. ಕೊಟ್ಟ ನಂತರ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದು ಇರುತ್ತೆ. ಅವರು ಏನೇನು ಮಾಡಬೇಕು ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅಡ್ಮಿಷನ್ ಸ್ಲಿಪ್ಪನ್ನು ತಗೊಳ್ಳೋದಕ್ಕೆ ಮುಂಚೆ ನೀವು ಕೂಡ ಎಚ್ಚರಿಕೆನ ವಹಿಸಿ. ಮತ್ತು ಈ ಥರ ಅಭ್ಯರ್ಥಿಗಳು ಏನು ಪ್ರಕ್ರಿಯೆ ಇರುತ್ತೆ ಅಂದರೆ, ಸೀಟ್ ಸಿಕ್ಕಂತ ನಂತರದಲ್ಲಿ ಚಲನ್ ಡೌನ್ಲೋಡ್ ಮಾಡಬೇಕಿರುತ್ತೆ. ಚಲನ್ ಡೌನ್ಲೋಡ್ ಹೇಗೆ ಅಂತ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ, ಮುಂದಿನ ದಿನದಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೇವೆ. ಚಲನ್ ಡೌನ್ಲೋಡ್ ಮಾಡಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹೋಗಿ, ಅಂದರೆ ಈ ಥರ ಅಭ್ಯರ್ಥಿಗಳು ಜಿ ಎಮ್ 2A 2B 3A 3B ಕ್ಯಾಟಗರಿ 1 ಅಭ್ಯರ್ಥಿಗಳೆಲ್ಲರೂ ಕೂಡ ಒಂದು ಅವರಿಗೆ ಶುಲ್ಕ ವಿನಾಯಿತಿ ಇರೋದಿಲ್ಲ. ಅವ್ರು ಏನು ಮಾಡಬೇಕಿರುತ್ತೆ ಅಂದರೆ, ಎಲ್ಲೇನು ಫೀಸ್ ಮೆನ್ಷನ್ ಮಾಡಿರ್ತಾರೆ, ಇಷ್ಟು ಅಮೌಂಟ್ ಅಂದ್ಬಿಟ್ಟು, ಅಂದರೆ ಏಡೆಡ್ ಆದರೆ ಎಷ್ಟು, ಅನ್ಎಡೆಡ್ ಆದರೆ ಎಷ್ಟು, ಗೌರ್ಮೆಂಟ್ ಆದರೆ ಎಷ್ಟು ಅಂದ್ಬಿಟ್ಟು, ಅಂದರೆ ಒಂದು ಸೀಟ್ ಅಲಾಟ್ ಆದಾಗ ಅಲ್ಲಿ ಪಕ್ಕದಲ್ಲಿರುತ್ತೆ ಕಾಲೇಜ್ ಅಲಾಟ್ ಆದಂಥ ಅಭ್ಯರ್ಥಿಗಳಿಗೆ ಅಷ್ಟು ಅಮೌಂಟನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹೋಗಿ ಹಣನ ಪೇ ಮಾಡಿ, ಅಂದರೆ ಚಲನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಯಾವ್ದಾದ್ರು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹೋಗಿ ಹಣನ ಕಟ್ಟಿ, ಆ ನಂತರದಲ್ಲಿ ಅಭ್ಯರ್ಥಿಗಳು ಅಡ್ಮಿಷನ್ ಸೆಂಟರ್ ಅಂದರೆ ವೆರಿಫಿಕೇಶನ್ ಸೆಂಟರ್ ಇರುತ್ತಲ್ಲ ಅಭ್ಯರ್ಥಿಗಳಿಗೆ, ವೆರಿಫಿಕೇಶನ್ ಸೆಂಟರ್ ನೋಡಲ್ ಸೆಂಟರ್ ಅಂತ ಏನು ಕರೀತಿಲ್ಲ, ಅಲ್ಲಿ ಹೋಗ್ಬಿಟ್ಟು ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋಂಥದ್ದು ಇರುತ್ತೆ. ಸೊ ಅದ್ರ ಬಗ್ಗೆ ಅಲ್ಲಿ ಇನ್ ಡೀಟೇಲ್ ಆಗಿ ನಾವು ಮಾಹಿತಿನ ಮುಂದಿನ ದಿನದಲ್ಲೂ ಕೂಡ ಕೊಡ್ತೀವಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ ಅಭ್ಯರ್ಥಿಗಳು ಮಾಡೋ ಮಿಸ್ಟೇಕ್ ಏನಿದೆ ಅಂದರೆ, ಸೀಟ್ ಸಿಕ್ತು ಅಂದ ತಕ್ಷಣ ಅಡ್ಮಿಷನ್ ಸ್ಲಿಪ್ಪನ್ನು ಫಸ್ಟ್ ತಗೊಬಿಡ್ತಾರೆ, ಆಮೇಲೆ ಕಾಲೇಜೇ ನೋಡಿರೋದಿಲ್ಲ ಅವರು, ಸ್ಲಿಪ್ಪನ್ನು ತಗೊಬಿಡ್ತಾರೆ. ಸ್ಲಿಪ್ಪನ್ನು ತಗೊಂಡು ಆಮೇಲೆ ಕಾಲೇಜಲ್ಲಿ ಅಂತ ಲೊಕೇಶನ್ ಹಾಕೊಂಡು ಅಥವಾ ಎಲ್ಲೊಂದು ಕಡೆ ಕಾಲೇಜ್ ಇಲ್ಲಿದೆ ಹಾಗೆ ಹೀಗೆ ಅಂತ ಅನ್ಕೊಂಡು ಹೋಗ್ತೀರಾ. ಸೊ ಅಥವಾ ನಿಮ್ಮ ಅಂದಾಜಲ್ಲಿ ಕೂಡ ಒಂದು ಮಾಹಿತಿ ಇರ್ಬೋದು, ಅಥವಾ ಫ್ರೆಂಡ್ಸ್ ಹೇಳಿದ್ರು, ಟೀಚರ್ಸ್ ಹೇಳಿದ್ರು ಹಾಗೆ ಹೀಗೆ ಅಂದ್ಬಿಟ್ಟು ಕಾಲೇಜ್ಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿನ ನಿಜಾಂಶಗಳಾಗಿರ್ಬೋದು, ಅಥವಾ ಆ ಒಂದು ಸಂಬಂಧಪಟ್ಟಂತೆ ಆಗಿರ್ಬೋದು. ಕಾಲೇಜ್ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕೆ ನಿಮಗೆ ಸೀಟ್ ಅಲಾಟ್ ಆದ ಸಂದರ್ಭದಲ್ಲೂ ಈ ಒಂದು ಕೆಲವೊಂದು ಅಂಶಗಳನ್ನ ನಿಮಗೆ ತಿಳಿಸ್ತೇನೆ. ಸೊ ಆ ಕಾರಣಕ್ಕೆ ಇವುಗಳ ಕಡೆ ಗಮನ ಹರಿಸಿ, ಇಲ್ಲಾಂದ್ರೆ ಅಭ್ಯರ್ಥಿಗಳಿಗೆ ಸಾವಿರಾರು ರೂಪಾಯಿಗಳಲ್ಲಿ ಅಭ್ಯರ್ಥಿಗಳು ಫೈನನ್ನು ಕಟ್ಟಬೇಕಿರುತ್ತೆ. ಅಥವಾ ಇವಾಗ 10,000 ರೂಪಾಯಿ 10,040 ಎಷ್ಟು ಅಮೌಂಟನ್ನು ಕಟ್ಟಿರುವಂಥ ಅಭ್ಯರ್ಥಿಗಳಿಗೆ ಅಂದರೆ ರಿಟರ್ನ್ ಅಂದರೆ ರೀಫಂಡ್ ಅಪ್ಲಿಕೇಶನ್ ಹಾಕಬೇಕು. ಅಂದರೆ ರೀಫಂಡಲ್ಲಿ ಅಂತಂದಾಗ 10% ಅಮೌಂಟ್ ಕಟ್ಟಾಗುತ್ತೆ 10,000 ಸಮಥಿಂಗಲ್ಲಿ, ಅಂದರೆ 1,040 ರೂಪಾಯಿ ಅಥವಾ 1,004 ಈ ಥರ ಸಮಥಿಂಗ್ ಅಮೌಂಟ್ಗಳು ಕಟ್ಟಾಗುತ್ತೆ. ಈ ಥರ ಅಭ್ಯರ್ಥಿಗಳು ಕೂಡ ಈ ಥರ ಅಮೌಂಟ್ಗಳು ಕಟ್ಟಾಗದಿರುತ್ತೆ ರೀಫಂಡ್ಗೆ, ಯಾಕಂದರೆ ನಿಮಗೆ ಸೀಟು ಹೋಗುತ್ತೆ ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ, ಯಾಕಂದರೆ ಕಾಲೇಜ್ ಇಷ್ಟ ಆಗ್ತಿಲ್ಲ ಅಥವಾ ಹಾಸ್ಟೆಲ್ ಸಿಗಲ್ಲ ನನಗಲ್ಲಿ, ಬೇರೆ ಬೇರೆ ರೀಸನ್ಸು. ಸೊ ಅದ್ರ ಬಗ್ಗೆ ಹೇಳ್ತೀನಿ, ಅವುಗಳನ್ನು ವಿಚಾರಿಸಿ ಅಭ್ಯರ್ಥಿಗಳು. ಸೊ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಟ್ವಲ್ಲ, ಪ್ರಮುಖವಾಗಿರ್ತಕ್ಕಂಥದ್ದು ಏನಂದರೆ, ನೀವು ಅಭ್ಯರ್ಥಿಗಳೇನಿದೆಲ್ಲ ಇಲಾಖೆ ಕಡೆಯಿಂದ ಮೆನ್ಷನ್ ಮಾಡಿದ್ದಾರೆ, ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿರ್ಬೋದು, ಇತರ ಅಭ್ಯರ್ಥಿಗಳಿಗಾಗಿರ್ಬೋದು. ಸೊ ಇಡ್ತಿರ್ತಕ್ಕಂಥ ವಿಷಯ ಕನ್ಫ್ಯೂಸ್ ಅಂತ ಅನಿಸ್ತಿರ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಎರಡೂ ಮಿಕ್ಸ್ ಆಗ್ತಾ ಇದೆ ಇಲ್ಲಿ. ಅಂದರೆ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಸೀಟ್ ಅಲಾಟ್ಮೆಂಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದ ತಕ್ಷಣ ನೀವು ಮಾಡಬೇಕಿರುವಂಥ ಮೊದಲ ಕೆಲಸ ಏನಂದರೆ, ಆ ಕಾಲೇಜ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ದಿನಾಂಕ ಕೊಟ್ಟಿರ್ತಾರೆ ಅಡ್ಮಿಷನ್ ಆಗಲಿಕ್ಕೆ, ಅಡ್ಮಿಷನ್ ಸ್ಲಿಪ್ಗೆ ಏನು ದಿನಾಂಕ ಅಂತೆಲ್ಲ ಮೆನ್ಷನ್ ಆಗಿರುತ್ತೆ, ಅಥವಾ ಅಭ್ಯರ್ಥಿಗಳಿಗೆ ಇಂತಿಷ್ಟು ದಿನಾಂಕ ಅಂತ ಕೊಟ್ಟಿರ್ತಾರೆ. ಆ ದಿನಾಂಕದಲ್ಲಿ ಮೊದಲ ದಿನ, ಇವಾಗ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಎಕ್ಸಾಂಪಲ್ ಇವತ್ತು ಸಂಜೆ ಏನೋ ಬಂತು ಅಂದರೆ, ನೀವು ನಾಳೆ ಮಾರನೇ ದಿನ ಹೋಗ್ಬಿಟ್ಟು ಆ ಕಾಲೇಜ್ಗೆ ಏನು ಅಲಾಟ್ ಆಗಿರುತ್ತಲ್ಲ ಆ ಕಾಲೇಜ್ಗೆ ಆದಷ್ಟು ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಅರ್ಥ ಮಾಡ್ಕೊಳ್ಳಿ, ಕಾಲೇಜ್ಗೆ ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆ ಕಾಲೇಜ್ ಎಲ್ಲೇ ಇದ್ರೂ ಕೂಡ ಆಲ್ಮೋಸ್ಟ್ 100, 200, 300, 400, 500 ಕಿಲೋಮೀಟರ್ ಒಳಗಡೆ ಅಂತ ಇರುತ್ತಲ್ವಾ, ಒಂದಿಂದಲಂತೂ ವಿಸಿಟ್ ಮಾಡಿ. ಕಾರಣ ಏನಂತಂದರೆ, 500, 400 ಕಿಲೋಮೀಟರ್ ಇದೆ, ದೂರ ಇದೆ, ನಮಗೆ ಅಡ್ಮಿಷನ್ ಅಂತೂ ಆಗ್ತೀವಿ, ಬಟ್ ಆದರೆ ನಾವು ವಿಚಾರಿಸೋಕ್ಕಾಗಲ್ಲ ಹಾಗೆ ಅಂತಂದರೆ 2 ವರ್ಷ ನೀವೆಲ್ಲ ಸ್ಟಡಿ ಮಾಡಬೇಕಿರುತ್ತೆ. ಆ ಕಾರಣ ಕೇಳ್ತಿರೋದು, ಒಂದು ದಿನ ನೀವು ರಿಸ್ಕ್ ತೊಗೊಂಡು ಅಲ್ಲಿ ವಿಚಾರಿಸಿದಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಕಂಫರ್ಟಬಲ್ ಆಗುತ್ತಾ ಇಲ್ವಾ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಬೋದಿರುತ್ತೆ. ಆ ಕಾರಣಕ್ಕೆ ಕೆಲವೊಂದು ಅಂಶನ ವಿಚಾರಿಸಿ. ಸೊ ಕಾಲೇಜಿಗೆ ವಿಸಿಟ್ ಮಾಡಿದ್ರೆ ಅನ್ಕೊಳ್ಳಿ, ವಿಸಿಟೇ ಮಾಡಿ ನಾನು ಹೇಳ್ತಿರೋದು, ಅಥವಾ ಕಾಲ್ ಮಾಡೋರು ಮಾತಾಡ್ತಾರೆ ಮಾಡಿ, ಕಾಲಲ್ಲಿ ಕೂಡ ಕೆಲವೊಮ್ಮೆ ರೆಸ್ಪಾನ್ಸ್ ಆಗದೆ ಹೋಗ್ಬೋದಿರುತ್ತೆ, ಅಥವಾ ನಿಮ್ಗೆ ಕಂಫರ್ಟಬಲ್ ಆಗದೆ ಹೋಗ್ಬೋದು. ಅವ್ರು ಏನೋ ಒಂದು ಹೇಳ್ಬಿಟ್ಟು ಕರ್ಸ್ಕೊಂಡು ಅಡ್ಮಿಷನ್ ಸ್ಲಿಪ್ ತಗೊಳ್ಳಿ ಆಮೇಲೆ ಹೇಳ್ತೀವಿ ಹಾಗೆ ಅಂತ ಅನ್ಕೊಂಡಾಗ ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಆ ಒಂದು ರೀಸನ್ ಇಂದ ಹೇಳ್ತಿರೋದಾಗಿರುತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಇದೇ ಥರ ಸಮಸ್ಯೆ ಮಾಡ್ಕೋತೀರಾ. ಕೆಲವರಿಗೆ ಇದನ್ನು ಹೇಳ್ಬೇಕಾದ್ರೂ ಕೂಡ ಅದು
ಪ್ರಾಬ್ಲಮ್ ಇಲ್ಲ ನಮಗೆ ಅಂತಲೇ ಅನಿಸ್ಬೋದಾಗಿರುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಕಾಲೇಜ್ಗೆ ಆದಷ್ಟು ವಿಸಿಟ್ ಮಾಡಿದೆ ಅಂತಂದಾಗ ವಿಸಿಟ್ ಮಾಡಿದ್ಮೇಲೆ ಆ ಕಾಲೇಜಿನ ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ನೀವು ವಿಚಾರಿಸ್ಬೋದಾಗಿರುತ್ತೆ, ನೋಡ್ಕೋಬೋದಾಗಿರುತ್ತೆ. ಮತ್ತೆ ಫೀಸ್ ಎಷ್ಟು ಬರುತ್ತೆ ಮೇನ್ ಆಗಿ ಅದನ್ನ ಕೇಳಿ. ಸೆಮಿಸ್ಟರ್ ವೈಸ್ ಫೀಸ್ ಕಟ್ಟಬೇಕಾ ಈ ಕಾಲೇಜಲ್ಲಿ ಅಥವಾ ಇಯರ್ ವೈಸ್ ಕಟ್ಟಬೇಕಾ? ಕೆಲವು ಕಾಲೇಜಲ್ಲಿ ಅಂದರೆ ಗೌರ್ಮೆಂಟ್ ಸೀಟ್ ಆದರೂ ಕೂಡ 40,000, 50,000, 35,000 ಸೆಮಿಸ್ಟರ್ಗೆ ಕಟ್ಟಿ ಅಂತಾರೆ. ಸೊ ವರ್ಷಕ್ಕೆ ಅದು 70, 80, 90 ತನಕ ಹೋಗೋದಿರುತ್ತೆ. ಅಥವಾ 2 ವರ್ಷಕ್ಕೆ ಅಂತ ತಗೊಂಡಾಗ ಅದು 1.5 lakhs, 1 ಲಕ್ಷದ ರೇಂಜ್ಗಂತೂ ಹೋಗ್ಬಿಡುತ್ತೆ ಕೆಲವೊಮ್ಮೆ ಗೌರ್ಮೆಂಟ್ ಸೀಟ್ ಆದರೂ ಕೂಡ. ಆ ಕಾರಣಕ್ಕೆ ಅದ್ರ ಬಗ್ಗೆ ವಿಚಾರಿಸಿ. ಮೆಜಾರಿಟಿ ನಿಮಗೆ ಒಂದು ಸೀಟ್ ಅಂತಕ್ಕಂಥದ್ದು ಅಲಾಟ್ ಆದಮೇಲೆ ಗೌರ್ಮೆಂಟ್ ಸೀಟು ಒಂದು ವರ್ಷಕ್ಕೆ 20 to 25, 20ರಿಂದ 25, 30 ಒಳಗಡೆ ಅಂತೂ ಬರ್ತಿದೆ ಅಂದರೆ ಒಂದು ವರ್ಷದ ಫೀಸ್ ನಾನು ಹೇಳ್ತಿರೋದು. ಸಮಸ್ಯೆ ಇರೋದಿಲ್ಲ, ನೀವು ಅಡ್ಮಿಷನ್ ಕಡೆ ಗಮನ ಹರಿಸಬಹುದಾಗಿರುತ್ತೆ. ಗೌರ್ಮೆಂಟ್ ಆದರೂ ಕೂಡ ಮೆಜಾರಿಟಿ ಕಡೆಗಳಲ್ಲಿ 15ರಿಂದ 20, 25, 30 ತನಕ ಅಂತೂ ಬರುತ್ತೆ. ಸೊ ಸಮಸ್ಯೆ ಇರೋದಿಲ್ಲ. ಇನ್ನೂ ಜಾಸ್ತಿ ಅಥವಾ ಸೆಮಿಸ್ಟರ್ಗೆ ಅಷ್ಟು ಕೇಳ್ತಿದ್ದಾರೆ 30, 35 ಅಂದಾಗ ನೀವು ಯೋಚನೆ ಮಾಡಿ ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ. ಮತ್ತೆ ಇನ್ನೊಂದು ಎರಡನೇದು ಏನಂದರೆ ರೆಗ್ಯುಲರ್ ಕ್ಲಾಸ್ ನಡೆಯುತ್ತಾ ಇಲ್ವಾ, ಅಲ್ಲಿ ರೆಗ್ಯುಲರ್ ಆಗಿ ಟೀಚ್ ಮಾಡ್ತಾರೆ ಅಥವಾ ಡೈರೆಕ್ಟ್ ಆಗಿ ಎಕ್ಸಾಮ್ ಬರ್ಕೊಬೇಕಿರುತ್ತಾ ಅಂತ ಅದ್ರ ಬಗ್ಗೆ. ನಂತರದಲ್ಲಿ ನಿಮಗೆ ಬೇಕಿರೋ ಅಥವಾ ಮೆಥಡಾಲಜಿ ಸಬ್ಜೆಕ್ಟ್ಸ್ಗಳಿರ್ತಾವಲ್ಲ, ಸೈನ್ಸ್ ವಿದ್ಯಾರ್ಥಿಗಳು, ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ನ ಸಬ್ಜೆಕ್ಟ್ಸ್ಗಳಿದಾವ, ಟೀಚರ್ಸ್ ಅವೈಲಬಲ್ ಇದ್ದಾರಾ, ಮತ್ತು ನೋಟ್ಸು ಅಥವಾ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ಏನು ಮೀಡಿಯಂಗೆ ಸಂಬಂಧಪಟ್ಟಂತೆ ಅವುಗಳ ಬಗ್ಗೆನೂ ವಿಚಾರಿಸ್ಕೊಳ್ಳಿ ನೀವು. ನಂತರದಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಹಾಸ್ಟೆಲ್ ಸಿಗುತ್ತೆ, ಯಾಕಂದ್ರೆ ದೂರ ಅಪ್ಲಿಕೇಶನ್ ಹಾಕಿರ್ತೀರ, ದೂರ ಕಾಲೇಜ್ಗೆ ಹೋಗಿರ್ತೀರ ಅಂದಾಗ ಹಾಸ್ಟೆಲ್ ನಮಗೆ ಸಿಗ್ಬೋದಾ ಏನು ಇತ್ತು ಅಲ್ಲಿನ ಒಂದು ಸಂಬಂಧಪಟ್ಟಂಥ ತಾಲೂಕು ಆಫೀಸ್ ಆಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಫೀಸ್ ಆಗಿರ್ಬೋದು, ಅಲ್ಲಿ ಭೇಟಿ ಕೊಟ್ಟು ಇಷ್ಟು ಪರ್ಸೆಂಟೇಜ್ ನಮ್ಮದು ಹಾಸ್ಟೆಲ್ ಆಗ್ಬೋದು, ಅಷ್ಟು ಅಪ್ಲಿಕೇಶನ್ ಯಾವಾಗ ಬಿಡ್ತಾರಾಗಿದ್ರೆ ಇತರೆ ಮಾಹಿತಿಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾಕಂದರೆ ನಿಮಗೆ ಸೀಟ್ ಅಲಾಟ್ ಆದಮೇಲೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಹಾಸ್ಟೆಲ್ ಸಿಗುತ್ತೆ ಅನ್ನೋ ಒಂದು ಬಿಲೀವ್ ಮೇಲೆ ನೀವು ಹಾಕ್ಬಿಟ್ಟು ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದಾಗ ನೀವು ಪಿ ಜಿ ಮಾಡ್ಕೊಂಡು ಓದಬೇಕಿರುತ್ತೆ. ಪಿ ಜಿ ಮಾಡ್ಕೊತೀರಾ ಅಂತಂದಾಗ 6,000, 7,000, 8,000 ರೇಂಜಿಗೆ ಅಮೌಂಟ್ಗಳು ಬರ್ಬೋದು, 45,000 ರೇಂಜಿಗೆ. ಅಥವಾ ರೂಮೇ ಮಾಡ್ಕೊತೀರಾ ಅಂದಾಗ ಅಲ್ಲಿ ನಿಮಗೆ ಬೇರೆ ಬೇರೆ ಸಮಸ್ಯೆಗಳಾಗ್ಬೋದಾಗಿರುತ್ತೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ಕೊತೀವಿ, ಹಾಗಾಗಿ ಏನೇನೋ ಬರ್ಬೋದು. ಬಟ್ ಅದು ತುಂಬ ದಿನ ಇರಲಿಕ್ಕಾಗತ್ತಾ, ಓದ್ಲಿ ಕಡೆ ಗಮನ ಹರಿಸಲಿಕ್ಕಾಗತ್ತಾ, ಬಿ ಎಡಲ್ಲಿ ಎಷ್ಟೊಂದು ವರ್ಕ್ ಇರುತ್ತೆ. ಸೊ ಆ ಒಂದು ರೀಸನಿಂದ ಆಗಿರ್ಬೋದು, ಬೇರೆ ಬೇರೆ ಆ್ಯಂಗಲ್ಸನ್ನು ಕೂಡ ವಿಚಾರಿಸಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಇರೆಗ್ಯುಲರ್ ಕಾಲೇಜ್ ಅಂದ ತಕ್ಷಣ ಕೆಲವರಿಗೆ ಇರೆಗ್ಯುಲರ್ ಕಾಲೇಜು ಬೇಕಿರುತ್ತೆ. ಆ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳಿಗೆ ಆ ಕಾಲೇಜ್ ಇರೆಗ್ಯುಲರ್ ಆಗದೇನೆ ಈ ವರ್ಷ ಏನೋ ರೂಲ್ಸ್ಗಳು ಚೇಂಜ್ ಮಾಡಿಬಿಟ್ಟು ರೆಗ್ಯುಲರ್ ಕಾಲೇಜ್ ಅಂತಲೇ ರೂಲ್ಸ್ ಮಾಡ್ಬಿಡ್ತಾರೆ. ನೀವು ಕೆಲವರು ಹಾಕಿರ್ತಾರೆ, ನನಗೂ ಕಡೆ ಕೆಲವರು ಹೇಳ್ತೀರಿ ಇರೆಗ್ಯುಲರ್ ಕಾಲೇಜ್ ಅಂತ ಹೇಳಿದ್ರು, ಆ ಕಾರಣಕ್ಕೆ ನಾವು ಹಾಕಿದ್ವಿ ನೋಡ್ರಿ, ಇವಾಗ ಇರೆಗ್ಯುಲರ್ ಎಲ್ಲ ಕರೆಕ್ಟಾಗಿ ಬರಬೇಕು ಹಾಗೆ ಅಂತಿದ್ದಾರೆ, ಏನು ಮಾಡೋದೆತ್ತ ಅಂತೆಲ್ಲ. ಸೊ ಇವುಗಳ ಬಗ್ಗೆನೂ ವಿಚಾರಿಸಿರಿ ನೀವು. ನಂತರದಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ನಿಮಗೆ ಏನೇನು ಡೌಟ್ಸ್ ಇದ್ದರೆ ಹೆಚ್ಚಿಗೆ ಏನು ಬರುತ್ತಲ್ಲ, ಸೊ ಅವುಗಳನ್ನ ಸಂಬಂಧಪಟ್ಟಂತೆ ಕ್ಲಿಯರನ್ನು ಮಾಡ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ತೊಗೊಂಡ್ಬಿಡ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಅವ್ರು ಜಾಸ್ತಿ ಫೀಸ್ ಕೇಳಿದ್ರು, ಹಾಕಿಡಿದ್ರು, ಈಗ ಕೇಳಿದ್ರು, ನಮ್ಗೆ ಆಗೋದಿಲ್ಲ ಅಂತೆಲ್ಲ ನೀವು ರೀಫಂಡ್ಗೆಲ್ಲ ಅಪ್ಲೈ ಮಾಡ್ತೀರಾ ಅಂದರೆ ನೆಕ್ಸ್ಟ್ ರೌಂಡ್ಗೆ ಚಾನ್ಸ್ ಇರೋದಿಲ್ಲ ಒಂದು. ಮತ್ತು ಅಡ್ಮಿಷನ್ ಸ್ಲಿಪ್ ತೊಗೊಂಡ್ಮೇಲೆ ಅದನ್ನು ಅಮೌಂಟ್ ಕಟ್ಟಾಗಿನ ಬರೋದಿರುತ್ತೆ. 7 days ಈ ಥರ ಅಂತ ತೊಗೊಂಡಾಗ ಅಲ್ಲಿ 10% ಅಮೌಂಟ್ ಆಲ್ಮೋಸ್ಟ್ ಕಟ್ಟಂತೂ ಆಗುತ್ತೆ. ರೀಫಂಡ್ ಆಗಬೇಕಾದ್ರೆ ತುಂಬ ಸ್ವಲ್ಪ ಲೇಟ್ ಆಗ್ಬೋದಾಗಿರುತ್ತೆ ಅದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ 10% ಅಮೌಂಟ್ ಈ ಥರ ಕಟ್ಟಾಗುತ್ತೆ ಅಂದರೆ ಈಗ 6,025, 6,040 ಎಷ್ಟೋ ಕಟ್ಟಿದ್ದಾರೆ ಅಂದರೂ ಕೂಡ 10% ಅಮೌಂಟ್ ರೇಂಜಿಗೆ ಕಟ್ಟಾಗಿ ಬರುತ್ತೆ. ಸೊ ನಿಮಗೆ ಫುಲ್ ಅಮೌಂಟ್ ಏನು ರೀಫಂಡ್ ಏನು ಆಗೋದಿಲ್ಲ ಅದು. ಆ ಕಾರಣಕ್ಕೂ ಅಭ್ಯರ್ಥಿಗಳಿಗೆ ತಿಳಿಸ್ತಿರೋದು ಅಂದರೆ ಈ ಮಿಸ್ಟೇಕ್ಸ್ಗಳನ್ನು ಮಾಡೋದ್ರ ಮುಖಾಂತರ ಅಭ್ಯರ್ಥಿಗಳು ಸೀಟು ಹೋಗುತ್ತೆ ಮತ್ತು ಅಲ್ಲಿ ಅಮೌಂಟ್ ಕೂಡ ಕಟ್ ಆಗುತ್ತೆ ಅಥವಾ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೆ ಇವುಗಳ ಕಡೆ ಗಮನ ಹರಿಸಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿನ ಶೇರ್ ಮಾಡಿ, ಅವ್ರಿಗೆ ಒಂದು ಮಾಹಿತಿನ ತಲುಪಿಸಿ. ಈ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡಿಬಿಡಿ. ನೀವೇ ಕಷ್ಟಪಡದಿರುತ್ತೆ ಅಥವಾ ನೀವು ಅಡ್ಮಿಷನ್ ಆಗ್ಬಿಡ್ತೀರಿ ಇನ್ನೊಂದು ಮತ್ತೊಂದು ಕೂಡ ನಂತರದ ದಿನದಲ್ಲಿ ನೀವೇ ಕಷ್ಟ ಪಡಬೇಕಿರುತ್ತೆ. ಒಂದು 2 ವರ್ಷದ ಒಂದು ಲೈಫ್ ಇರುತ್ತೆ ನಿಮ್ಮೊಂದು ಆ ಒಂದು ಕಾಲೇಜಲ್ಲಿ ಅಂತ ಹೇಳ್ತಾ, ಆ ಕಾರಣಕ್ಕೆ ಹೆಚ್ಚುವರಿ ವಿಚಾರಿಸ್ಬಿಟ್ಟು ಎಲ್ಲ ಕಡೆನೂ ಗಮನಿಸಿ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಮುಂದಾಗಿ. ಆಲ್ ದಿ ಬೆಸ್ಟ್.